ಅವ ಲಕ್ಷ್ಮಿ, ಯಾವಾಗ ಅದಾವ ಪೇಪರ್? ಮುಂದಿನ ತಿಂಗಳು ಚಲೋ ಆಕವಪ್ಪ, ಓದೋದು ಭಾಳ ಐತಿ. ಅಲ್ಲೇ ಮನ್ಯಾಗ ಓದ್ಕೋಬೇಕಿಲ್ಲ? ನನಗೆ ಅಡುಗೆ ಮಾಡಿಕೊಂಡು ಅಥವಾ ಓದೋದು ಕಷ್ಟ ಆಗತ್ತವ. ಹೋಗ್ಯಪ್ಪ, ನಾವು ಕೂಸ್ ಕರ್ಕೊಂಬಂದಾರ, ಬರೀ ಅದು ಆಳ್ತತಿ. ರಾತ್ರಿ ಎಲ್ಲ ಓದ್ಕೊಳಕ್ ಆಗಂಗೇನೇ ಇಲ್ಲ. ನನಗೆ ನಿನ್ನ ಜೀವನ ನೆನಸ್ತತಿ. ಅಲ್ಲೇ ಅವು ಅದು ಅಡುಗೆ ಮಾಡ್ಕೊಡ್ತಾವ ಬಿಡು, ಇಲ್ಲೆಲ್ಲ ನೀನ ಮಾಡ್ಕೋಬೇಕಲ್ಲ ಒಬ್ನ. ಅದಕ್ಕೆ ನಾ ಇಲ್ಲೇ ಬಂದ್ಬಿಟ್ಟೆ. ನನಗೆ ನೀನು ಬಿಟ್ಟಿರಕ್ಕೆ ಆಗಂಗಿಲ್ಲಪ್ಪ. ಅಲ್ವಾ, ನನ್ ಬಿಟ್ಟಿರಕ್ಕೆ ಆಗಂಗಿಲ್ಲ ಅಂತಿ? ಲಗ್ನ ಮಾಡ್ಕೊಟ್ಟಿಂದ ಹ್ಯಾಂಗ ಬಿಟ್ಟು ಹೋಗಿ ನಾನು? ನಾ ಎಲ್ಲಿ ಲಗ್ನ ಪಗ್ನ ಮಾಡ್ಕೊಂಡು ಹೋಗಂಗಿಲ್ಲ, ನಾನು ನಿನ್ನ ಕೂಡನೇ ಇರ್ತೇನೆ. ಯಪ್ಪ ಹಾಟಿಸ್ತೈತಿ, ಬಾ ಇಬ್ರು ಊಟ ಮಾಡೋಣ. ನೀ ಇನ್ನೂ ಊಟ ಮಾಡಿಲ್ಲ ನವ? ಅಲ್ಲ, ಊಟ ಮಾಡ್ಬೇಕಿಲ್ಲ, ಹೊತ್ತು ಭಾಳ ಆಗೈತಿ. ಹೋಗಪ್ಪ, ನೀನು ಬಿಟ್ಟು ನೋಡೋಣ. ಅದಕ್ಕೆ ನೀ ಬರ್ತೀನಿ ಅಂತೇಳಿ ಅಡುಗೆ ಮಾಡಿ ಇಟ್ಟಿದ್ನ್ಯಾ. ಅದಕ್ಕೆ ನೀ ಬರೋ ಮಟ್ಟ ಓದ್ಕೊಂಡ್ರೆ ಆತಂತ ಓದ್ಕೊಳಕತ್ತಿದ್ನಪ್ಪ. ಬಾ ಇಬ್ರು ಕೂಡ ಊಟ ಮಾಡೋಣ. ನಡಿ ಹೊತ್ತು ಭಾಳ ಆಗೈತಿ, ಊಟ ಮಾಡಕಂತ ನಡಿ. ಊಟ ಮಾಡಿಂದ ಓದ್ಕೊಳಕಂತ ನಡಿಬೇ. ಅಪ್ಪ, ಅಯ್ಯ ಅಣ್ಣ, ವೈನಿ, ಬರ್ರಿ ಇವತ್ತು ನಾನು ಅಡುಗೆ ಮಾಡೀನಿ, ಊಟ ಮಾಡಕ್ಕಂತ ಬರ್ರಿ. ಕರೆಕ್ಟ್ ಹೊತ್ತಿ ಬಂದಿರಿ, ಬರ್ರಿ ಊಟ ಮಾಡೋಣ ಎಲ್ಲರೂ ಸೇರಿ. ಇಲ್ಲವಿ, ನೀವು ಊಟ ಮಾಡು. ನಾವೇ ಊಟ ಉಂಡು ಬಂದಿವಿ. ಲಕ್ಷ್ಮಿ, ನಿಮ್ಮಣ್ಣ ಇಲ್ಲಿ ಎದಕ್ಕೆ ಬಂದ ಅಂತ ಕೇಳು. ಅಲ್ಲಿಪ್ಪ, ಎಲ್ಲಾರು ಇದ್ದು ನೀ ಇಲ್ಲಿ ತೋಟದ ಮನ್ಯಾಗ ಇರೋದು ಸರಿ ಅನಿಸ್ತತನ? ಊರಾನ್ ಮಂದಿ ಏನು ಅನ್ನಕ್ಕಿಲ್ಲ. ಪಾಯಪ್ಪ ಮನೆಗೆ ಹೋಗುನು. ನೋಡಪ್ಪ, ಆ ಮನೆಗೆ ನಾ ಬರ್ಬೇಕಂದ್ರ ನಾ ಹೇಳ್ದಂಗೆ ನೀವು ಕೇಳ್ಬೇಕು. ಅದು ಏನು ಹೇಳ್ರಿ ಮಾವರ, ನಾವಿಬ್ರು ಕೇಳ್ತೀವ್ರಿ. ಆ ಖುಷಿನ ಎಲ್ಲಿಂದ ತಂದಿರೋ ಅದನ್ನ ಅಲ್ಲಿ ಹೋಗಿ ಬಿಟ್ಟು ಬಂದ್ಬಿಡ್ರಿ. ಅಪ್ಪ, ಅದು ದತ್ತಕ್ಕೆ ತಗೊಂಡ್ಬಿಟ್ಟಿನಿ ನಾನು. ಈಗ ಹೆಂಗಾಗುತ್ತೆ ಹೇಳು? ಮತ್ತು ಮುಂದೆ ನಮ್ಮ ಮಕ್ಕಳನ್ನೂ ಆಗಂಗಿಲ್ಲ. ಅದಕ್ಕೆ ಮಕ್ಳಾಗಂಗಿಲ್ಲ ಅಂದ್ರೆ ಬೇರೆದವ್ರ ಮಕ್ಕಳನ್ನ ನಮ್ಮ ಮಕ್ಳು ಅನ್ನಕ್ಕಾಗತ್ತನ? ಈಗ ನಿನ್ನ ಹೆಂಡತಿ ಮಕ್ಳಾಗಂಗಿಲ್ಲ ಅಂದ್ರೆ ಮತ್ತು ನಾಳೆ ಇನ್ನೊಂದು ಲಗ್ನ ಆದ್ರೆ ನಿನ್ನ ಮಕ್ಳು ಆಕ್ಕವಲ್ಲೋ. ಇನ್ನೊಂದು ಲಗ್ನ ಆಗ ಮಕ್ಳು ಮಾಡು. ಅದು ಯಾರ್ದೋ ಖುಷಿನ ತಂದು ನಮ್ಮ ಮಗು ಅಂತ ಸಾಕುವಂಥ ಕರ್ಮ ನಿನಗೆ ಯಾಕದು? ನಮ್ಮ ಅರ್ಜುನಿಗೆ ಲಗ್ನ ಮಾಡಿಂದ ನಿನ್ನೇನ ನಾವು ಮನೆ ಬಿಟ್ಟು ಹೊರಗೆ ಹಾಕಂಗಿಲ್ಲ, ನಮ್ಮ ಕೂಡ ಇರಾಕಂತೆ. ನಿನಗೆ ಮಕ್ಕಳಾಗಿದ್ದು ಅಂದ್ರೆ ನಾನು ಯೋಚನೆ ಮಾಡ್ತಿದ್ದಿಲ್ಲವ. ಆದ್ರೆ ಏನು ಮಾಡೋದವ, ಮುಂದೆ ನಮ್ಮದು ವಂಶ ಬೆಳಿಬೇಕಲ್ಲ. ಅದಕ್ಕೆ ಇಷ್ಟೆಲ್ಲ ವಿಚಾರ ಮಾಡ್ಕೊತೀನಿ. ನೋಡ್ರಿ, ನಿಮ್ಮ ಇಷ್ಟ. ಈಗ ಆ ಖುಷಿನ ಹೋಗಿ ಬಿಟ್ಟು ಬರ್ಬೇಕು. ಹಂಗೆ ನೀನು ಬೇರೆ ಲಗ್ನಕ್ಕೆ ಒಪ್ಕೋಬೇಕು ಅಂದ್ರೆ ಆ ಮನೆಗೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ಮ ಪಾಡಿಗೆ ನೀವು ಇರ್ರಿ, ನಮ್ಮ ಪಾಡಿಗೆ ನಾನು ಇಲ್ಲಿರ್ತೀನಿ. ಅಪ್ಪ, ನಾ ಇನ್ನೊಬ್ಬಕಿ ತಾಳಿ ಕಟ್ಟಂಗಿಲ್ಲ. ಜೀವನ ಪರ್ಯಂತ ನಾನು ಇಕ್ಕಿ ಕೂಡ ಬಾಳ್ತೀನಿ. ಈಗ ಮಗು ಐತಲ್ಲಪ್ಪ, ಯಾಕದನ್ನ ನಮ್ಮ ಮಗು ಅನ್ನಬಾರ್ದು? ಅಲ್ಲಪ್ಪ, ಅದ್ರಾಗ ಏನು ತಪ್ಪೈತೆಪ್ಪ? ಇನ್ನು ಯಾಕೆ ಅಲ್ದಾಗದಿಯಪ್ಪ? ನೀನು ಸಾಲಿ ಕತ್ತಿರ್ಬೇಕು, ನಿನಗೆ ಮನ್ಸಿಗೆ ಅದು ಸರಿಯಾಗಿರ್ಬೇಕು, ನನಗೆ ಮನ್ಸಿಗೆ ಸರಿಯಾಗಿಲ್ಲ. ಅಟ್ಟ ನಮಗೆ ವಂಶ ಬೆಳಗ್ಬೇಕು. ಯಾರ್ದೋ ಖುಷಿನ ತಂದು ನಮ್ಮ ಮಗು ಅಂತ ಹೇಳೋದು ಅದು ಎಷ್ಟು ಮಟ್ಟಿಗೆ ಸರಿ ಹೇಳಿ ನೋಡೋಣ. ಮಾವರ, ನನ್ನ ಸಂಬಂಧ ಇಷ್ಟೆಲ್ಲ ಆಗೈತಲ್ರಿ. ಆಯ್ತು ರೀ ಮಾವರ, ಈಗೇನ ದತ್ತಕ್ಕೆ ತೊಗೊಂಡಿವಲ್ರಿ, ಆ ಖುಷಿನ ನಾನೇ ಜೋಪಾನ ಮಾಡ್ಕೋತೀನಿ ರೀ. ಇವ್ರಿಗೆ ಇನ್ನೊಂದು ಮದುವೆ ಮಾಡಿಬಿಡ್ರಿ ನೀವು. ಇದಕ್ಕೆ ನಾ ಬಿಲ್ಕುಲ್ ಒಪ್ಪಂಗಿಲ್ಲ. ನೀವು ಒಪ್ಲಿಕ್ಕಂದ್ರೆ ಮಾಮರು ಇಲ್ಲೇ ಇರ್ತಾರ, ಅತ್ತಿಯರು ಅಲ್ಲಿರ್ತಾರೆ. ವಯಸ್ಸಾಗಿಂದ ಅವ್ರು ಇವರು ಬೇರೆ ಇರೋದು ಚಂದ ಇರ್ತೈತೇನ್ರಿ? ನಮ್ಮ ಸಂಬಂಧ ಅತ್ತಿ ಮಾಮ ಬೇರೆ ಗೊತ್ತು ಸರಿ ಇರ್ತೈತೇನು ಹೇಳ್ರಿ? ನೀವು ಮದುವೆಗೆ ಒಪ್ಕೊಳ್ರಿ. ಅಷ್ಟ್ರ ಮದುವೆ ಅಂದ್ರೆ ಏನು ಆಟ ಮಾಡ್ರಿ ಅನ್ನ? ಬೇಕಾದಾಗ ತಾಳಿ ಕಟ್ಟೋದು, ಬೇಕಾದವ್ರಿಗೆ ತಾಳಿ ಕಟ್ಟೋದು, ಕರ್ಕೊಂಬರೋದು, ಇದು ಏನು ಆಟ ಮಾಡ್ರಿ ಅನ್ನ? ನನಗೆ ಆಗಂಗಿಲ್ಲ ನೋಡ. ನನ್ನ ಜೀವನದಾಗ ಏನ್ರಿ ಅಂದ್ರೆ ನೀನು ಒಬ್ಬೇಕೆ. ಇನ್ನೊಬ್ರಿಗೆ ಆ ಸ್ಥಾನ ನಾ ಕೊಡಕ್ಕೆ ಇಷ್ಟಪಡಂಗಿಲ್ಲ. ನೀ ಇಷ್ಟು ಆಟ ಮಾಡಿದಿ ಅಂದ್ರೆ ನಾನು ನಿಮ್ಮ ಅಪ್ಲೆ, ನಾನು ನಿನಕ್ಕಿನ್ನ ಆಟ ಮಾಡಿದ್ದೀನಿ. ನನಗೆ ಆ ಮನೆ ಬರೋಕ್ಕಾಗಂಗಿಲ್ಲ. ನಿಮ್ಮ ಪಾಡಿಗೆ ನೀನು ನಿಮ್ಮ ಅವ್ನು ಕರ್ಕೊಂಡಿರ್ರಿ, ನನ್ನ ಪಾಡಿಗೆ ಇಲ್ಲಿ ಹೊಲ್ದಾಗ ಇರ್ತೀನಿ. ಊರಿಗೆ ಬಂದು ಅಂದ್ರೆ ತಾಲಾಗ ಒಂದೊಂದು ಕೇಳ್ತಾರ, ಏನ್ಲಿ ನಿನ್ನ ಮಗ ಗಂಡ್ಸಲ್ಲನ? ಇನ್ನೊಂದು ಖುಷಿನ ದತ್ತಕ್ಕೆ ತಂದಿರಿ ಅಂತೇಳಿ ಬಾಯಿಗೆ ಒಂದು ಮಾತಾಡ್ತಾರ. ನನಗೆ ಅಂಥ ಮಾತು ಕೇಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ನಿಮ್ಮ ಕೂಡ ಇರಂಗಿಲ್ಲ. ನಾನು ನಿಮ್ಮ ಕೂಡ ಇರ್ಬೇಕಂದ್ರೆ ನೀ ಇನ್ನೊಂದು ಲಗ್ನ ಮಾಡ್ಕೊ ಅಷ್ಟ. ಯಪ್ಪ, ಈ ಜನ್ಮದ ಸಾಧ್ಯ ಇಲ್ಲ. ನಡಿ, ಇನ್ನ ಮಗ ಏನ್ ನೋಡಕತ್ತಿ? ಮಾವರು ಹೇಳಕತ್ತೀನಿ, ಸುಮ್ಮನೆ ನಡಿ. ಇವಂಗ ಇಷ್ಟು ಸೊಕ್ಕ ಐತಿ, ನನಗೆ ಎಷ್ಟು ಇರಬಾರ್ದು? ಎಲ್ಲ ಅವ್ರ ಓನ್ ಬುದ್ಧಿನ. ಅವ್ರು ಅದಳಲ್ಲ ಮಂಡಿ, ಆ ಮಂಡಿನ ಹೋತಾನಿವ. ಯಪ್ಪ, ನೀನು ಅವ್ವ ಬೇರೆ ಇರೋದು ನನಗೆ ಒಟ್ಟ ಇಷ್ಟ ಇಲ್ಲಪ್ಪ. ಇಬ್ರು ಒಟ್ಟಿಗೆ ಇರ್ರಿಯಪ್ಪ. ನೀ ಇದನ್ನೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬೇಡ, ಓದ್ಕೊ. ನೀನು ಪೇಪರ್ ಅದಾವು ಮುಂದಿನ ತಿಂಗಳ. ದೊಡ್ಡವ್ರ ಮಾತಾಡೋದೆಲ್ಲ ಕಿವಿ ಹಾಕೊಂಡು ಮತ್ತು ಓದೋದ್ರ ಕಡೆ ಲಕ್ಷ ಕಡಿಮೆ ಮಾಡಕ್ ಹೋಗ್ಬೇಡ. ನೀವು ಓದ್ಕೊರುವ. ಎಂದು ಮುಗಿತೈತಿ ನಮ್ಮ ಮನೆ ಕತಿ. ಆ ಪಾಪನ ಕರ್ಕೊಂಬಂದಿದ್ದಕ್ಕೆ ಇಷ್ಟೆಲ್ಲ ಜಗಳ ಹತ್ತಿ ನಮ್ಮ ಮನ್ಯಾಗ. ಆ ಪಾಪು ಇರ್ಲಿಕ್ಕಂದ್ರೆ ನಮ್ಮ ಮನ್ಯಾಗ ಒಟ್ಟು ಜಗಳನೇ ಇರ್ತಿರ್ಲಿಲ್ಲ, ಎಲ್ಲರೂ ಒಟ್ಟಿಗೆ ಇದ್ರು. ಆ ಪಾಪು ಬಂದಿದ್ದಕ್ಕನ ನಮ್ಮಪ್ಪ ನಮ್ಮ ಬೇರೆ ಆದ್ರು. ಅಯ್ಯ ಕೃಷ್ಣ, ರುಕ್ಮಿಣಿ, ಇದೇನಪ್ಪ ಸಪ್ರಿ ಇಲ್ಲಾರ್ದ ಬಂದಿರ್ಲಿ ಇಬ್ರು? ತಂಗಿ ನಿನ್ನೆಯಿಂದ ಫೋನ್ ಹತ್ತಾಕತ್ತಿತ್ತು, ಫೋನೇ ಇರ್ಲಿಲ್ಲ ಅಂತ ಅಪ್ಪ. ಸುದ್ದಿ ಇಲ್ಲಾರ್ದ ಬಂದ್ಬಿಟ್ರಿ. ಕೃಷ್ಣ, ಆರಾಮದಿಯವ ರುಕ್ಮಿಣಿ? ಇಬ್ರಿಗೂ ಒಮ್ಮೆ ಉತ್ತರ ಕೊಡ್ತೀನಿ ನೋಡು. ಆರಾಮದೀನಿ, ನೀವ್ ಆರಾಮದಿರಿ ಇಲ್ವೇ? ನಮ್ಗೆ ಏನಾಗಂದೇಪ್ಪ, ಕಸ ಕಸ ತಿನ್ನೋದು, ದಸ ದಸ ಅಡ್ಡಾಡೋದು, ಪಟ ಪಟ ಕೆಲಸ ಮಾಡೋದು, ಇನ್ನೇನೈತಿ? ಇದಲ್ಲಪ್ಪ ನಿಮ್ಮಂಗ ನೌಕರಸ್ತರ
ಮಾತು ಮೀರ್ಸಕ್ಕಾಗಲ್ಲವ ನೀನು ಮುಂದೆ ನನಗೆ ಮಾತಾಡಕ್ಕೆ ಆಗಂಗಿಲ್ಲ. ಅದು ಹೋಲಿಯಪ್ಪ. ಊರಾಗ ಯಾರೂ ನೋಡ್ಲಿಲ್ಲ ನಿಮ್ಮನ್ನ. ಅಲ್ಲ ರುಕ್ಮಿಣಿಯರ ಅಪ್ಪ ನೋಡಿದ್ರ ಮತ್ತ ಒಂದು ಒಂಬತ್ತು ಮಾಡ್ತಾನೇನೆಪ್ಪ ಮತ್ತ. ಇವ್ರ ಅಪ್ಪಗೆಲ್ಲ ಹೆದರುದ್ ಬಿಟ್ಬಿಟ್ಟಿನ್ ಬೇ. ಎಲ್ಲಿ ಮಟ ಹೆದರುದ ನಡಿ ಹೇಳತ್ತಾಗ. ಈಗ ನಮ್ಗ ಇತ್ತಾಗ ಟ್ರಾನ್ಸ್ಫರ್ ಆಗೈತಿ, ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋದ್ರಾತಂತ ಬಂದ್ವಿ. ಎಲ್ಲ ಮನಿ ಸಾಮಾನು ಎಲ್ಲ ಶಿಫ್ಟ್ ಮಾಡ್ಬೇಕಲ್ಲ, ಅವನ್ನೆಲ್ಲ ಶಿಫ್ಟ್ ಮಾಡಿ ಹೊಂದಿಸಿ ಬಂದ್ವಿ ನೋಡು. ಈಕೆ ಮೊನ್ನೆ ಅನ್ನಕತ್ತಿದ್ಲ ಅತ್ಯಾರ್ ನೋಡಕ್ ಹೋಗುನ್ ಬಾ, ಅತ್ಯಾರ್ ನೋಡಕ್ ಹೋಗುನ್ ಬಾ ಅಂತೇಳಿ. ಮತ್ತೆ ಈಗ ನಂದು ಅದು ಆಫೀಸ್ನಾಗ ಹೋಗಿ ಅವೆಲ್ಲ ಇದನ್ನ ಮಾಡ್ಬೇಕಲ್ವೇ, ಅದಕ್ಕೆ ತಡಿ ಹೋಗುಣ ಅಂತೇಳಿ ಅಂತ ಅಂದೆ. ಎಲ್ಲ ಕಳ್ಳ ಒಂದೀಟು ಫೋನ್ ಹಚ್ಚಿ ಹಿಂಗಾತೇವ ಅಂತ ಒಂದು ಮಾತು ಹೇಳಿಲ್ಲಲ್ಲ, ಎಷ್ಟು ಸುಮಾರಿದೆಯಪ್ಪ ನೀನು. ನಾನು ಇಲ್ಲಿಗೆ ಬರೋದ ಬೇಡ ಅಂದಿನ್ರಿ. ಎಷ್ಟು ದಿನ ಅಂತೇಳಿ ದೂರ ಇರೋದು ನಾವಿಬ್ರು. ಏನು ಮಾಡ್ತಾನೆ ಬಾ ನಿಮ್ಮಪ್ಪ ನೋಡೋಣ ಅಂಥೇಳಿ ಇತ್ತಾಗ ಟ್ರಾನ್ಸ್ಫರ್ ತೊಗೊಂಡ್ಬಿಟ್ರಿ ಇವರು. ಅದೆಲ್ಲ ಚಲೋ ಆತು ಬಿಡುವ. ಆದ್ರೆ ನಿಮ್ಮಪ್ಪ ಏನಂತಾನೆ, ಏನು ಹಾರಾಡ್ತಾನೆ ಏನಂತಿನ್ನ. ಇನ್ನೇನು ಹಾರಾಡ್ತಾನ? ಅವ್ನ್ದು ತಲೆ ಕೆಡಿಸ್ಕೋಬೇಡ್ರಿ ಇನ್ನ. ಅಲ್ಲ ಕೃಷ್ಣ, ಮನಿ ಮಾಡಿವಿ ಅಂತಂದ್ರಿ, ಯಾಕ ಇಲ್ಲಿ ಮನಿ ಇಟ್ಕೊಂಡು ಮತ್ತೆ ಬೇರೆ ಮನಿ ಮಾಡಿರೇನ? ಹೌದು, ಯಾಕ ಇಲ್ಲಿ ಮನಿ ಇಲ್ಲನ? ಯಾಕ ಬರುದು ಹೋಗುದು ಮಾಡಿದ್ರೆ ಹಾಕಿದ್ದಿಲ್ಲನ? ಮತ್ತ ಬೇರೆ ಮನಿ ಮಾಡಿ ಯಾಕಿನ ಅಲ್ಲಿ ಇಡುವಂತ ಹರ್ಕತ್ ಏನೈತಪ್ಪ? ಯಾಕ ಇಲ್ಲೇ ನಮ್ ಕೂಡ ಇರ್ತಿದ್ದಿಲ್ಲನ ನಿನ್ ಹೆಂಡತಿ? ಗೊತ್ತಾತು ಬಿಡಪ್ಪ, ನಿನ್ ಹೆಂಡತಿ ನೀ ಎಲ್ಲಿ ಉರುಸ್ಕೊಂತೀವಿ ಅಂತೇಳಿ ಬೇರೆ ಮನಿ ಮಾಡಿಟ್ಟಿಯಾಳ. ಹಂಗೆ ತಪ್ಪು ತಿಳ್ಕೊಬೇಡ್ರಿ ಬೇ ಇಬ್ರು. ಹಂಗಲ್ಲ, ಅದು ಸುಮ್ಮನೆ ಅಪ್ಪ ಅದು ಏನಾರ ಅಂದ್ರ ಅಂತ ನಾನು ಬೇಡ ಅಂತಂದೆ. ಹಂಗ ಈಕಿದು ಇನ್ನೂ ಒಂದು ಸ್ವಲ್ಪ ಓದೋದೈತಿ, ಮುಂದೆ ಓದ್ತೀನಿ ಅನ್ನಕತ್ತಾಳ. ಅದಕ್ಕೆ ಡಾಕ್ಟರೇಟ್ ಮಾಡ್ತೀನಿ ಅಂತಾಳ. ಶಾಣೆ ಅದಳ, ಅದಕ್ಕೆ ಮಾಡಿಬಿಡು ಅವಳಕ ಅಂತ ಹೇಳಿ ನಾನು ಬೇಡ ಅಂದೆ. ಮತ್ತೆ ಈಗ ಯಾಕಂದ್ರೆ ಅಲ್ಲಿ ಲೈಬ್ರರಿಗೆ ಹೋಗೋದಿರ್ತೈತಿ, ಓದೋದಿರ್ತೈತಿ. ಇಲ್ಲಿ ಯಾವ್ದಾರ ದಿನ ಹೋಗುದು ಬರುದು ಮಾಡಕ್ ಆಗಂಗಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿ. ನೀನು ಸಾಬಿ ಮನಿ ಇದೆ ಅಂತ ನನಗೂ ಗೊತ್ತೈತಾಳಪ್ಪ. ಯಾಕ ಸೊರಗಿಲ್ಲ ಪರವ ರುಕ್ಮಿಣಿ? ಯಾಕೆ ಬೇ ರುಕ್ಮಿಣಿ, ಮತ್ತೇನಾರ ಹೊಸ ಸುದ್ದಿ? ಆ ಥರ ಏನಿಲ್ರಿ ಐತಿ. ಹಂಗೇನಾರ ಇತ್ತಂದ್ರೆ ಮೊದ್ಲೇ ನಿಮ್ಗೆ ಸುದ್ದಿ ಹೇಳೋದಲ್ಲನ್ರಿ. ಓದೋದು ಅಂದಿರ್ತೈತಲ್ ಬೇ, ಸರಿಯಾಗಿ ಊಟ ಪಾಠ ಮಾಡಂಗಿಲ್ಲ, ಅದಕ್ಕೆ ಒಂದಿಟ್ಟು ಸ್ವರ್ಗ್ಯಾಳ. ಅಯ್ಯಯ್ಯ, ಮತ್ತೆ ಡಾಕ್ಟರ್ ಹಾಕೊಂತೀನಿವ. ಆಗ ನಮ್ಮವ್ವ ಹೇಳು ಸಾಕು, ಏಟ್ ಓದಿದ್ರು ಆಟ ಅಲ್ಲ. ಅಲ್ಲ ಮಕ್ಕಳು ಮರಿ ಮಾಡ್ಕೊಂಡು ಇನ್ನು ತನ್ನಾಗ ಯಾಕಿರ್ಬಾರ್ದವ, ಹೆಂಗಾದ್ರು ಗಂಡ ನೌಕರಿ ಐತಿ. ಇದೆಲ್ಲ ಡಾಕ್ಟರ್ಕಿ ಪಾಟ್ರಕಿ ಎದಕ್ಕೆ ಬೇಕಾಗಿತ್ತು? ಡಾಕ್ಟರ್ ಓದಕ್ಕೆ 5 ವರ್ಷ ಬೇಕಂತಲ್ಲಿ, ಮತ್ತೆ 5 ವರ್ಷ ಕುಂತ್ಕೊಂಡು ಓದೋದ ಅದನ್ನ? ಓದಿದ್ದು ಸಾಕು ಬಿಡ ನಮ್ಮವ್ವ. ಬೇಡ ಬೇಡ, ಮಕ್ಕಳನ್ನ ಹೆತ್ತು ಕೊಡೆಯವು ನಾವು, ಮೊಮ್ಮಕ್ಕಳು ಕಾಣ್ತೀವಿ ಇನ್ನ. ಅದು ಹಂಗಲ್ ಬಿ PhD ಮಾಡೋದು. PhD ಮಾಡಿದ್ರೆ ಡಾಕ್ಟರೇಟ್ ಪದವಿ ಕೊಡ್ತಾರೋ, ಅದಕ್ಕೆ ಅದು ಓದೋದು ಭಾಳ ಇರ್ತೈತಿ. ಇದು ಅಂತ ಡಾಕ್ಟರ್ ಅಲ್ಲವ. ಈ ಡಾಕ್ಟರೇಟ್ ಪದವಿ ಪಡಿಯಾಕ ಇದನ್ನ PhD ಮಾಡ್ಬೇಕ, ಅದನ್ನ ಮಾಡ್ತೀನಿ ಅಂತಾಳ. ಮಾಡೋಳಕಂತೇಳಿ ನಾನು ಇದನ್ನ ಮಾಡೀನಿ. ಅಯ್ಯೋ ಹಂಗಯ್ಯಪ್ಪ. ಅಯ್ಯೋ ನಾ ಮತ್ತೆ 5 ವರ್ಷ ಕುಂತ್ಕೊಂಡು ಮತ್ತೆ ಡಾಕ್ಟರ್ಗೆ ಓದಾಕತ್ಲನ ಅಂತ ಮಾಡಿದ್ನೆ ಯಪ್ಪ. ಹೇಳು ಅಲ್ಲಿ ಇವೆಲ್ಲ ಎದಕ್ಕೆ ಬೇಕ ನಮ್ಮವ್ವ? ಸಾಕು ಬಿಡು, ಎಟ್ಟಕೊಂಡು ಓದಿಯ ಮುಗಿತವ. ಇನ್ನ ನಿನಗೆ ಓದು ಆಸೆ ತಿರುತ್ತಿಲ್ಲ, ಮತ್ತೆ ಹಂಗ ಓದ್ಕೊಂತ ಹೋದಂಗ ಹಂಗ ಅದು ವಾಡಿಕೆ ಬರ್ಕೊಂತ ಹೋದಂಗ ಹಂಗ ಮಣ್ಣು ಬರುದ ಏನು ಸಾಕು, ಓದೋದು ಮುಗಿಸ್ಬಿಡಿಯವ. ಜಾಬಿಗೆ ಟ್ರೈ ಮಾಡಕತ್ತೀನಿ ಬೇವ, ಮತ್ತಕಿ ಜಾಬ್ ಮಾಡ್ತೀನಿ ಅಂತಾಳ. ಅದ್ರ ಕೂಡ ಇದನ್ನ ಓದೋಳಕ ಹೌದಿಲ್ಲ. ನನಗಂತೂ ಮುಂದೆ ಓದಕ್ ಆಗ್ಲಿಲ್ಲ, ಮತ್ತೆ ಜಾಬ್ ಆಗ್ಬಿಡ್ತ. ಆಕಿನಾರ ಓದ್ತೀನಿ ಅಂತ ಓದೋಳಕ್ಳು. ಯವ್ವ, ಮಕ್ಕಳನ್ನ ಹೆರ್ಕೊಂಡು ತಣ್ಣಗಿರವ. ಈ ನೌಕರಿ ಪಾಕ್ರಿ ಅದಕ್ಕೆ ಬೇಕು. ಸಾಕು ಓದಿಯಲ್ಲ, ನಿನ್ನ ವಿದ್ಯೆ ನಿನ್ನ ಹತ್ರ ಇರ್ತತಿ. ಏನು ನಿಮಗದ ಏನು ಕಡಿಮೆ ಐತಿ? ನೌಕರಿ ಅದಕ್ಕೆ ಬೇಕು. ಸಾಕು ಗಂಡ ತಂದಾಕ ತನ್ನಾಗ ತಿಂದು ಕುಂದ್ರವ ಯವ್ವ. ಅಪ್ತೀರಿ, ಅದು ನಾನು ನೌಕರಿ ಮಾಡ್ಬೇಕನ್ನೋದು ನಮ್ಮ ಅಪ್ಪರ ಕನಸು. ಅದಕ್ಕೆ ನಮ್ಮ ಅಪ್ಪನ ಕನಸು ನನಸು ಮಾಡ್ಬೇಕನ್ನೋ ಆಸೆ ನನಗೆ. ನಮ್ಮಪ್ಪ ನಾನು ಭಾಳ ಓದಿಸ್ಬೇಕು, ದೊಡ್ಡ ಮಟ್ಟಕ್ಕೆ ನನಗೆ ಹೆಸರು ಮಾಡ್ಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ನಮ್ಮ ಅಪ್ಪನ ಆಸೆ ನೆರವೇರಿಸ್ಬೇಕಂತ ಹೇಳತ್ತಿ. ಆಯ್ತು ಬಿಡವ, ನಿನ್ನ ಆಸೆಗೆ ನಾವೇ ತಣ್ಣೀರು ಇರ್ತಾನ ಹೌದಿಲ್ಲ? ನಾವಂಕರು ಗಾಡಿ ಹಾಕಿ ಕುಂತೀವಿ, ನೀನಾರ ಚಂದಾಗ ಓದು. ಆದ್ರೆ ಏನವ ಓದೋದ್ರಾಗ ಮತ್ತು ನಮಗೆ ಮೊಮ್ಮಕ್ಕಳನ್ನ ಕೊಡೋದು ನೆನಪಾರಿಯವ. ನಮ್ಗೆ ಮೊಮ್ಮಕ್ಕಳನ್ನ ಕೊಡು, ನಾವು ಆಡಿಸ್ಕೊಂಡು ತಗೊಂಡಿರ್ತೀವೋ. ನೀವು ನೌಕರಿನಾರ ಮಾಡ್ರಿ, ಏನ ಓದ್ಯಾರ ಓದ್ರಿ, ಡಾಕ್ಟ್ರಿಕಿನಾರ ಮಾಡ್ರಿ, ನಾವು ಬ್ಯಾಡ ಅನ್ನಂಗಿಲ್ಲ. ಅತ್ತಿ ಅವನ್ ಇಲ್ಲೇ ಕರೆಸ್ತೀರಿ, ನಾ ಅವನ ಜೀವ ನೆನ್ಸಕತೈತಿ. ಮನೆಗೆ ಹೋದ್ನಿ ಅಂದ್ರೆ ಅಪ್ಪ ಏನಂತಾರೋ ಏನು ಅಂತ. ಅವಾಗಿಲ್ಲೇ ಬಾ ಅಂತ ಹೇಳ್ರಿ ಅತ್ತಿ, ಕರ್ಯಾಕ ಕಳಿಸ್ರಿ. ಆಯ್ತು ತಡಿಯವ, ಕರ್ಯಾಕ ಕಳಿಸ್ತೀನಿ. ಬರೀ ಇಲ್ಲೇ ನಿಂತ್ಕೊಂಡು ಮಾತು ಹೇಳಾಕತ್ತೀನಿ ನಾನು. ನಡ್ರಿ, ಕೈಕಾಲು ಮಕ್ಕ ತಕೊಂಡು ನಡ್ರಿ. ಯವ್ವ, ನಾವು ಹೊಂಟು ಬಿಡ್ತೀವಿ ತಗೋರ್ವ. ಸುಮ್ಮನೆ ಅಪ್ಪ ನೋಡಿದ್ನಂದ್ರ ಸಿಟ್ಟಾಕನ. ಬೇಡ ನಾವು ಹೊಕ್ಕಿ ಬಿಡು. ಅಯ್ಯೋ, ನಿಮ್ಮಪ್ಪ ಏನಾರ ಅಂದ್ರೆ ನಾ ಎಲ್ಲ ಹೇಳ್ತೀನಿ ಅಂತ ಸುಮ್ಮನೆ ಬರ್ರಿ ನೀವು. ಹಂಗ ನಿಮ್ಮ ಅಪ್ಪನ ಏನು ತಲೆ ಕೆಡಿಸ್ಕೊಂಡಿರಿ.